ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಡೈಲಿ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ತುಂಬ ಫನ್ನಾಗಿದೆ, ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಿಮ್ಮ ಒಂದು ಲೈಕು ಮತ್ತು ಕಮೆಂಟ್ಸು ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಮಾಡ್ದಂಗಾಗುತ್ತೆ. ಸೊ ನೀವು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 9 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಇಲ್ಲಿ ಪಾಸ್ತಾ ಮಾಡ್ಕೊಳ್ತಾ ಇದ್ದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿನೀತ್ ಸ್ಕೂಲ್ಗೆ ಹೋಗಬೇಕು. ಇವತ್ತು ಪೇರೆಂಟ್ಸ್ ಮೀಟಿಂಗು ಮತ್ತು ರಿಸಲ್ಟ್ ಕೂಡ ಇದೆ. ಸೊ ನಮಗೆ 11 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಹೊರಡಬೇಕು. ಪಾಸ್ತಾ ಫುಲ್ ರೆಸಿಪಿ ಬೇಕಿದ್ದರೆ ನಮ್ಮ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀವಿ. ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನೋಡ್ತಿರ್ಬೋದು ನೀವು ಇಲ್ಲಿ ಬಾಲ್ಕನಿಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೂಗು ಕೇಳಿಸ್ತಿರ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ. ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಆ ಸದ್ದನ್ನು ಕೇಳಿಸ್ಕೊತ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಗ್ತಾಯಿತ್ತು ಮನಸ್ಸಿಗೆ. ಇಲ್ಲಿ ವಿನೀತ್ ಕೂಡ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದ. ಸೊ ಅವನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ ನಂತರ ಸ್ನಾನ ಎಲ್ಲ ಮಾಡಿ ಇನ್ನೂ ರೆಡಿ ಆಗಬೇಕು. ನಾವಿವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ನನ್ನ ಹಸ್ಬೆಂಡು ಲೆಮನ್ ಟೀ ಮಾಡೋಕ್ಕೆ ಹೇಳಿದರು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ಲೆಮನ್ ಟೀ ಅಂದರೆ ತುಂಬ ಕಡಿಮೆ ಟೀ ಪೌಡರ್ ಹಾಕಿರಬೇಕು. ನಾರ್ಮಲ್ ಟೀ ಮಾಡೋದಕ್ಕೆ ಹಾಕ್ತೀವಲ್ಲ ಅಷ್ಟು ಹಾಕಬಾರ್ದು. ಟೀ ಪೌಡ್ರ್ ಸ್ವಲ್ಪ, ಆಮೇಲೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋಬೋದು, ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋಬೋದು. ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ. ಸೊ ನಾನಿಲ್ಲಿ ಅದನ್ನ ಒಂದು ಸ್ಟ್ರೈನರಿಂದ ಸೋಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡಬೇಕು. ನಿಮಗೆ ಇದರ ಕಂಪ್ಲೀಟ್ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದರ ಕಂಪ್ಲೀಟ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಅದನ್ನು ಒಂದು ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಸೊ ಇವಾಗ ಅದಕ್ಕೆ ನಾನು ಸ್ವಲ್ಪ 1-2 ಎಲೆ ಮಿಂಟ್ ಹಾಕ್ತಾಯಿದ್ದೀನಿ. ಇದು ಮಿಂಟ್ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ಗಂತೂ ಲೆಮನ್ ಟೀ ತುಂಬಾ ಇಷ್ಟ. ಸೊ ಟೀ ಎಲ್ಲ ಕುಡಿದ್ಬಿಟ್ಟು ನಾವಿಲ್ಲಿ ರೆಡಿಯಾಗಿ ವಿನೀತ್ ಸ್ಕೂಲ್ಗೆ ಬಂದಿದ್ದೀವಿ ಆಲ್ರೆಡಿ. ಸೊ ನೋಡ್ತಿರ್ಬೋದು ನೀವಿಲ್ಲಿ PTM ಇದೆ ಇವತ್ತು. ಇವರೇ ವಿನೀತ್ ಕ್ಲಾಸ್ ಟೀಚರ್. ಸೊ ಇದು ಲಾಸ್ಟ್ ಡೇ. ಸೊ ಹಾಗಾಗಿ ನಾವು ನೆನಪಿಗೋಸ್ಕರ ಇರಲಿ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಒಂದು ಪಿಕ್ಚರ್ ತೊಗೊಂಡ್ವಿ. ಸೊ ಇದೆಲ್ಲ ವಿನೀತಂದು ಮಾರ್ಕ್ಸು ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಮಗುವಿಂದಾಗಿರ್ಬೋದು, ಪೇರೆಂಟ್ಸಿಂದಾಗಿರ್ಬೋದು, ಆಮೇಲೆ ಟೀಚರ್ಸದ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಎಲ್ಲ ಇನ್ಫಾರ್ಮೇಷನ್ನು ಪಬ್ಲಿಕಲ್ಲಿ ಶೇರ್ ಮಾಡೋದು ಸೇಫ್ ಅಲ್ಲ ಅಂದ್ಕೊಂಡ್ಬಿಟ್ಟು. ಸೊ ನಾವು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾರ್ಕ್ಸ್ ಕೂಡ ತುಂಬ ಚೆನ್ನಾಗಿ ತೊಗೊಂಡಿದ್ದ.
ಸೊ ನಾವಿಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಫ್ರೆಂಡ್ಸು ಎಲ್ಲರದ್ದು ರಿಸಲ್ಟ್ ಇತ್ತಲ್ವ, ತುಂಬಾ ಖುಷಿಯಾಗಿದ್ದರು. ಎಲ್ಲ ಮಕ್ಕಳು ತಮ್ಮ ಶಕ್ತಿ ಮೀರಿ ಮಾರ್ಕ್ಸನ್ನು ತೆಗೆದಿದ್ರು, ತುಂಬಾ ಖುಷಿಯಾಗಿದ್ದರು. ಸೊ ಹಾಗೆ ಅವ್ರದ್ದೊಂದಿಷ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ, ವೀಡಿಯೋಸ್ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು ಅವರು ಹ್ಯಾಪಿ ಮೂಡು, ಎಷ್ಟು ಖುಷಿಯಾಗಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು ಸ್ಲೋ ಮೋಷನ್ನಲ್ಲಿ ಅವ್ರದ್ದು ಜಂಪ್ ಮಾಡೋದು ವಿಡಿಯೋ ಮಾಡಿದ್ದೆ, ಎಷ್ಟು ಕ್ಯೂಟಾಗಿ ಬಂದಿದೆ, ತುಂಬಾ ಸಖತ್ತಾಗಿ ಬಂದಿದೆ ಅದಂತರೂ. ಸೊ ಹಾಗೆ ಸ್ವಲ್ಪ ಅವರು ಆಟ ಆಡ್ಕೊಳ್ತಾಯಿದ್ರು, ಏನಕ್ಕಂದರೆ ಇನ್ನು 2 ಮಂತ್ಸು ಎಲ್ಲಿ ಮೀಟ್ ಆಗೋದಿಲ್ಲವಲ್ಲ, ಹಾಗಾಗಿ ಸ್ವಲ್ಪ ಆಟ ಆಡ್ಕೊಳ್ಳೋದಕ್ಕಂತ ಬಿಟ್ಟು ನಾವು ಕೂಡ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಚಿಟ್ಚಾಟ್ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲಿದೆ, ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಇವಾಗಲೇ. ಸೊ ಆ ಗಿಡದ ಕೆಳಗೆ ನಿಂತ್ಕೊಂಡಿದ್ದಕ್ಕೆ, ಚಿಕ್ಕ ಗಿಡ ಆದರೂ ಎಷ್ಟು ನೆರಳು ಕೊಡ್ತಾ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ, ಅಷ್ಟು ತಣ್ಣಗೆ ಇತ್ತು ಗಿಡದ ಕೆಳಗೆ. ನಮ್ಮದು ಫೇವ್ರೆಟ್ ಪ್ಲೇಸ್ ಇದು, ಸ್ಕೂಲಿಗೆ ಬಂದಾಗ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ನೀವು ಬೋಗನ್ವಿಲಿಯಾ ಪ್ಲ್ಯಾಂಟ್ಸ್, ಎಷ್ಟು ಅದರ ಪ್ಲ್ಯಾಂಟಲ್ಲಿ ಎಲೆಗಳೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಹೂ ಬಿಟ್ಟಿದೆ. ಆಮೇಲೆ ಇನ್ನೊಂದು ಗಮನಿಸ್ಬೋದು ನೀವು, ಒಂದೇ ಪ್ಲ್ಯಾಂಟಲ್ಲೇ 2 ಕಲರ್ ಹೂ ಬೆಳೆದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ವಿನೀತ್ ಸ್ಕೂಲ್ ಇದೆಲ್ಲ. ಆಲ್ರೆಡಿ ನಾನು ಸ್ಕೂಲ್ ಬಗ್ಗೆ 1-2 ವಿಡಿಯೋ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಸ್ಕೂಲೆಲ್ಲ ಎಷ್ಟು ಬಿಕೋ ಅಂತ ಇದೆ, ಆಲ್ರೆಡಿ ತುಂಬ ಲೇಟಾಗಿತ್ತು, 12 ಗಂಟೆ ಮೇಲಾಗಿತ್ತು. ಸ್ಕೂಲ್ ಏನು ಇಲ್ವಲ್ಲ ಇವತ್ತು, ಬರೀ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಮಕ್ಕಳು ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಇನ್ನು 2 ತಿಂಗಳ ನಾವು ತುಂಬ ಮಿಸ್ ಮಾಡ್ಕೊತೀವಿ ಸ್ಕೂಲನ್ನ. ಏನಕ್ಕೆ ಅಂದರೆ ಬಂದಾಗೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಕುತ್ಕೊಳ್ಳೋದು ಸ್ವಲ್ಪ ತುಂಬ ಚೆನ್ನಾಗಿರ್ತಿತ್ತು. ಆ ಡೇಸ್ನ ಮಿಸ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಫ್ಲವರ್ಸ್ ನೋಡಿದರೆ ಒಂದು ಮನಸ್ಸಿಗೆ ಅಷ್ಟು ಖುಷಿ ಆಗುತ್ತೆ, ಕಲರ್ಫುಲ್ ಆದ ಫ್ಲವರ್ಸ್. ಸೊ ಇದು ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಇನ್ನೇನು 2 ತಿಂಗಳ ರಜೆಗೆಲ್ಲ ಊರಿಗೆ ಹೋಗಿಬಿಡ್ತಾರೆ, ಯಾರು ಮೀಟ್ ಆಗೋಕ್ಕಾಗೋದಿಲ್ಲ. ಸಿಕ್ಕರೆ 1 ಸಲ 2 ಸಲ ಸಿಗ್ಬೋದು ಮಧ್ಯದಲ್ಲಿ. ಇವರು ಇನ್ನೊಬ್ಬರು ಫ್ರೆಂಡು, ಅವ ಇವ್ರ ಮಗ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ರಿಸಲ್ಟ್ ಬಂದಿದ್ದಕ್ಕೋಸ್ಕರ ಚಾಕ್ಲೇಟ್ ಕೊಡ್ತಾ ಇದ್ದ. ಸೊ ನೋಡಿರಲ್ಲ ಎಷ್ಟೊಂದು ಚಾಕ್ಲೇಟ್ ಕೊಟ್ಟಿದ್ದಾನೆ. ಈ ಕಡೆ ಬಂದರೆ ಸುಹಾಸಿನಿ ಅವ್ರ ಹಸ್ಬೆಂಡು, ಆಮೇಲೆ ನಮ್ಮ ಸಂತೂರ್ ಮಾಮ್ ಲೀಲಾ. ಏನಕ್ಕೋಸ್ಕರ ಅಂತಂದರೆ ಪಕ್ಕಕ್ಕಿದ್ನಲ್ಲ ಅವ್ರ ಮಗ, ಅಷ್ಟು ದೊಡ್ಡ ಮಗ ಇದ್ರೂ ಬಾಡಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಎಲ್ಲರೂ ಸೇರಿ ಹಾಗೆ ಮಾತಾಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಇನ್ನೊಬ್ಬ ಫ್ರೆಂಡು ಮಂಜುಳಾನ ತುಂಬ ಮಿಸ್ ಮಾಡ್ಕೊಂಡ್ವಿ ಅವತ್ತು. ಬೇರೆ ವ್ಲಾಗ್ಗಳೆಲ್ಲ ನಾನು ಇವ್ರನ್ನೆಲ್ಲ ಆಲ್ರೆಡಿ ತೋರಿಸಿದ್ದೀನಿ, ಇಂಟ್ರೆಸ್ಟ್ ಇರೋರು ಒಂದು ಸಲ ವ್ಲಾಗನ್ನು ಹೋಗಿ ನೋಡಿ. ಸೊ ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವತ್ತು.
ಸೊ ಇಲ್ಲಿ ನೋಡ್ತಿರ್ಬೋದು ನೀವು 2 ಕಲರ್ಸು ಫ್ಲವರ್ಸು, ಒಂದೇ ಪ್ಲ್ಯಾಂಟಲ್ಲಿ 2 ಕಲರ್ಸು ಫ್ಲವರ್ ಇದೆ. ಎಷ್ಟು ಸಖತ್ತಾಗಿ ಹೂ ಬಿಟ್ಟಿದೆ. ವಾವ್, ಸೋ ಬ್ಯೂಟಿಫುಲ್. ಇನ್ನೂ ರಿಯಲ್ ಆಗಿ ನೋಡಿದ್ರಂತೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತದು. ತುಂಬಾ ಸಖತ್ತಾಗಿತ್ತು. ಕಲರ್ಸು ಇಲ್ಲಿ ನೋಡ್ತಿರ್ಬೋದು. ಪಿಂಕ್ ಕಲರು, ಬೇಬಿ ಪಿಂಕ್. ತುಂಬಾ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆದಷ್ಟು ನಿಮ್ಮ ಮನೆಗಳಲ್ಲಿ ಕೂಡ ಚಿಕ್ಕ ಪಾಟ್ಗಳಲ್ಲಿ ಈ ಥರ ಹೂವಿನ ಗಿಡ ಆಗಿರ್ಬೋದು ಅಥವಾ ಇಂಡೋರ್ ಪ್ಲ್ಯಾಂಟ್ಸನ್ನು ಬೆಳೆಸಿ ಶುದ್ಧ ಗಾಳಿಯನ್ನು ಪಡಿಬೋದು ಅದರಿಂದ ನಾವು. ಆಮೇಲೆ ಹೂಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಮಕ್ಕಳೆಲ್ಲ ಆಟ ಆಡಿ ಟಯರ್ಡ್ ಆಗಿದ್ದರು. ಹಾಗೆ ಲಾಸ್ಟ್ ದಿನ ಇದ್ದಿರೋ ಕಾರಣ ನಾವು ಸ್ವಲ್ಪ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಆದರೂ ಕುಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಜ್ಯೂಸ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಎಲ್ಲ ಫ್ರೆಂಡ್ಸು ಒಂದೇ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಜ್ಯೂಸ್ ಸೆಂಟರು ಬೇರೆ ಕಡೆ ಶಿಫ್ಟಾಗಿ ಹೋಗ್ಬಿಟ್ಟಿತ್ತು. ಸೊ ನಾವು ಅಲ್ಲಿಂದ ಇನ್ನೊಂದು ರೆಸ್ಟೋರೆಂಟಿಗೆ ಹೊರಟಿವಿ. ಸೊ ನಾವಿವಾಗ ಸ್ಕೂಲ್ ಹತ್ರನೇ ಇದೆ ಇದು, ಅಲ್ಲಿಗೆ ಬಂದಿದ್ದೀವಿ. ರೆಸ್ಟೋರೆಂಟ್ ಉಡುಪಿ ಉಪಹಾರ ಅಂತ ಹೇಳಿಬಿಟ್ಟು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ನಾವು ಆವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ, ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಮಕ್ಕಳಿಗೆ ಐಸ್ ಕ್ರೀಮು ಮತ್ತು ಯಾರಿಗೆ ಏನೇನು ಜ್ಯೂಸ್ ಬೇಕೋ ಅದು ಇಲ್ಲಿ ಆರ್ಡರ್ ಕೊಡ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಮಕ್ಕಳು ಚಾಕ್ಲೇಟ್ ಐಸ್ ಕ್ರೀಮನ್ನ ಫುಲ್ ಖುಷಿಯಾಗಿ ತಿಂತಾಯಿದ್ದಾರೆ. ಎಲ್ಲ ಮಕ್ಕಳ ಫೇವ್ರೆಟ್ ಚಾಕ್ಲೇಟ್ ಐಸ್ ಕ್ರೀಮು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ಜ್ಯೂಸನ್ನ ಆರ್ಡ್ರ್ ಕೊಡ್ತಾಯಿದ್ರು. ಸೊ ಹಾಗೆ ನಿಮ್ಗೆ ಒಂದು ರೌಂಡ್ ತೋರಿಸ್ತೀನಿ ರೆಸ್ಟೋರೆಂಟನ್ನು. ಆವಾಗವಾಗ ನಾವು ಇಲ್ಲಿ ಬರ್ತಿರ್ತೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಡಿಸ್ಪ್ಲೇ ಇಟ್ಟಿದ್ದಾರೆ. ಪ್ಲೇನ್ ದೋಸೆ, ರವಾ ಇಡ್ಲಿ, ಜಾಮೂನ್, ಆಮೇಲೆ ಹಲ್ವಾ, ಇಡ್ಲಿ ವಡ,
ಮೈಸೂರು ಮಸಾಲೆ ದೋಸೆ, ಪನ್ನೀರ್ ದೋಸೆ, ಗೀ ದೋಸೆ, ಈ ಥರ ವೆರೈಟಿ ಆಫ್ ದೋಸಾಸ್, ಬಟರ್ ದೋಸೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್. ಸೊ ಇಲ್ಲೆಲ್ಲ ಮಕ್ಕಳು ಐಸ್ ಕ್ರೀಮ್ನ ಎಂಜಾಯ್ ಮಾಡಿದರು. ಸೊ ನಾವು ಕೂಡ ಜ್ಯೂಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಕಲರ್ಫುಲ್ ಆದ ಕೋಲ್ಡ್ ಡ್ರಿಂಕ್ಸು. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ. ಇದು ಚಾಕ್ಲೇಟ್ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಕ್ಚುಲಿ ಬಿಸಿಲು ಸಖತ್ತಾಗಿರೋದ್ರಿಂದ ತಣ್ಣಗೆ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇತ್ತು. ಊಟ ತಿಂಡಿ ಏನು ಬೇಡವಾಗಿತ್ತು. ಸೊ ಹಾಗಾಗಿ ನಾವಿಲ್ಲಿ ಬರೀ ಜ್ಯೂಸು, ಐಸ್ ಕ್ರೀಮು, ಫ್ರೂಟ್ ಸಲಾಡ್ಸು ಇಂಥದ್ದು ಮಾತ್ರ ತೊಗೊಂಡಿದ್ವಿ. ಸೊ ಟಿಫನ್ ಏನೂ ಮಾಡಲಿಲ್ಲ ಇಲ್ಲಿ. ಸೊ ನಾವೆಲ್ಲ ಜ್ಯೂಸ್ ಎಲ್ಲ ಕುಡ್ದಾದ ನಂತರ ಇಲ್ಲಿ ವಿನೀತ್ ಮಸಾಲೆ ದೋಸೆ ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ನಾವು ಪಾರ್ಸಲ್ ತೊಗೊಂಡು ಹೋದ್ರಾತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ವಿ. ಸೊ ಇಲ್ಲಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಸ್ವಲ್ಪ ಕಿಚನ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಫುಲ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಸೌತ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದು ಕೂಡ ತೊಗೊಂಡ್ವಿ ಪಾರ್ಸಲ್. ಆಲ್ರೆಡಿ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಫನ್ ಏನಂತಂದರೆ, ನಾನು ವಿಡಿಯೋ ಮಾಡ್ತಾಯಿದ್ನಲ್ಲ ಅದಕ್ಕೋಸ್ಕರ ಕೇಳ್ತಾಯಿದ್ರು ಅವರೆಲ್ಲ, ಏನು ಮೇಡಮ್ ವಿಡಿಯೋ ಮಾಡ್ತಿರಲ್ಲ ನಮ್ಮದು ಏನಕ್ಕೆ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಸ್ವಲ್ಪ ಶೇರ್ ಮಾಡ್ಕೊಳಕ್ಕೆ ಬೇಕು ಅಂತಂದಿದ್ದಕ್ಕೆ, ನಮ್ಮದು ವಿಡಿಯೋ ಮಾಡಿ ಮೇಡಮ್, ನಾವು ಫೋನಲ್ಲಿ ಟಿ ವಿಲೆಲ್ಲ ಕಾಣಿಸ್ಕೊಳ್ತೀವಿ ಅಂತೇಳಿ ಎಷ್ಟು ಕೇಳ್ಕೊಳ್ತಾಯಿದ್ರು ಅವರೆಲ್ಲ. ನಿಮ್ಮ ಹೆಸರು? ಗಣೇಶ್. ನೋಡಿ ಓನರ್ ಬಚ್ಚಿಟ್ಕೊತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಓನರ್ ಬಚ್ಚಿಟ್ಕೊತಾ ಇದ್ದಾರೆ, ಫೇಸ್ ಎಲ್ಲ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿ ನೋಡಿದರೆ ಪಾಪ ಅವರು ನಾವು ಟಿ ವಿಯಲ್ಲಿ ಫೋನಲ್ಲೆಲ್ಲ ಬರ್ತೀವಿ ಅಂತೇಳಿ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಪಬ್ಲಿಕ್ಕಲ್ಲಿ ಶೇರ್ ಮಾಡೋದ್ರ ಸಲುವಾಗಿ ತಮ್ಮ ಫೇಸನ್ನು ತೋರಿಸ್ಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ. ಒಬ್ಬೊಬ್ಬರಿಗೆ ಟಿ ವಿಯಲ್ಲಿ ಫೋನಲ್ಲೆಲ್ಲ ಬರ್ತೀವಿ ಅಲ್ಲ ಅಂತ ಹೇಳಿಬಿಟ್ಟು ತುಂಬ ಖುಷಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೇನು ನಾವು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ. ನಾವು ಅಲ್ಲಿಂದ ಮನೆಗೆ ಹೊರಟ್ವಿ, ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು. ಅವತ್ತಿನ ದಿನ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಮನೆಯಿಂದ ಹೋಟೆಲಿಂದ ಬರಬೇಕಾದ್ರೆ ದೋಸೆ ತೊಗೊಂಡಿದ್ವಲ್ಲ ವಿನೀತ್ಗೆ. ಸೊ ಅವನಿಗೆ ಆಲ್ರೆಡಿ ಲಂಚ್ ಟೈಮ್ ಆಗೋಗಿತ್ತು, 2 ಗಂಟೆ ಆಗೋಗಿತ್ತು. ಅವನಿಗೆ ದೋಸೆ ಕೊಡ್ತಾಯಿದ್ದೆ. ಸೊ ಬಂದ ತಕ್ಷಣ ನಾನು ಸ್ವಲ್ಪ ರೈಸ್ಗಿಟ್ಟೆ ಅಷ್ಟೇ. ಬೆಳಗ್ಗೆನೇ ಬಾಯ್ಲ್ಡ್ ಎಗ್ಗದ್ದು ಫ್ರೈ ಮಾಡಿದ್ದೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ. ಸೊ ಹಾಗಾಗಿ ನಾವು ಒಂದು ಪಲಾವ್ ತೊಗೊಂಡಿದ್ವಿ ಅಷ್ಟೇ. ಬಟ್ ಏನಂದರೆ ಮಸಾಲೆ ದೋಸೆ ಅಲ್ಲೇ ತಿಂದ್ರೇ ಅದರದ್ದು ಕ್ರಿಸ್ಪಿನೆಸ್ಸು ಟೇಸ್ಟು ಚೆನ್ನಾಗಿರುತ್ತೆ. ಪಾರ್ಸಲ್ ನಾವು ಯಾವತ್ತೂ ತಂದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಬಟ್ ಅದು ಸಾಫ್ಟ್ ಆಗಿಬಿಟ್ಟಿತ್ತು ಮಸಾಲೆ ದೋಸೆ. ಬಟ್ ವಿನೀತ್ ಬೇಕು ಅಂತ ಕೇಳಿದ್ದಕ್ಕೆ ತೊಗೊಂಡ್ವಿ ಅಷ್ಟೇ.
ಸೊ ಇಲ್ಲಿ ನನ್ನ ಹಸ್ಬೆಂಡಿಗೂ ಊಟಕ್ಕೆ ಕೊಡ್ತಾಯಿದ್ದೆ, ಪಲಾವ್ ತೊಗೊಂಬಂದಿದ್ವಲ್ಲ. ಸೊ ಹಾಗಾಗಿ ಅವರಿಗೆ ಪಲಾವು ಮತ್ತು ಚಟ್ನಿ, ಸಾಂಬಾರು ಮತ್ತು ಮೊಸರು ಬಾಜಿ ಎಲ್ಲ ಇತ್ತಲ್ವ, ಅವರಿಗೆ ಬಡಿಸ್ತಾ ಇದ್ದೆ. ಸೊ ಹಾಗೆ ವೈಟ್ ರೈಸು ಮತ್ತು ಸೈಡ್ ಡಿಶ್ ಆಗಿ ಬೆಳಿಗ್ಗೆನೇ ಬಾಯ್ಲ್ಡ್ ಎಗ್ ಫ್ರೈ ಕೂಡ ಮಾಡಿದ್ದೆ. ಸೊ ಬರೋದು ಲೇಟ್ ಆಗುತ್ತೆ ಸ್ಕೂಲ್ಗೆ ಹೋದರೆ ಅಂತ ಹೇಳಿಬಿಟ್ಟು, ಸೊ ಅದು ಕೂಡ ಇತ್ತಲ್ವ, ಅದನ್ನು ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೆ. ಸೊ ಅವರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.